ಬೆಳಿಗ್ಗೆ 10 ಗಂಟೆಗೆ ಡ್ಯೂಟಿ, ಸಂಜೆ 5:30ಗೆ ಮುಗಿದ್ರು. ಬೆಳಿಗ್ಗೆ 9ಕ್ಕೆ ಹೋಗಿ ಸಂಜೆ 8-8:30 ತನಕ ಕೆಲಸ ಮಾಡ್ಕೊಂಡು ಬಂದವಳು ಸರ್. ನಾನು ಯಾರ ಹತ್ರದ್ದು ₹1 ಲಂಚ ತಗೊಳ್ಳಿದ್ದೆ. ವರ್ಕ್ ಮಾಡಿ ನನಗೆ ಈಗ ಆಯಿತು ಸರ್. ಚಿನ್ನ 120ರಿಂದ ಚಿಲ್ಲರೆ ಇರ್ಬೋದು, ಅಷ್ಟು ಚಿನ್ನ ಇತ್ತು ಸರ್. 20,000 ಮೊನ್ನೆ ಡೆಂಗ್ಯೂ ಪಾಸಿಟಿವ್ ಆದಾಗ ಬೇಕಾಗತ್ತೆ ಅಂತ ಹೇಳಿ 25,000 ಡ್ರಾ ಮಾಡಿದ್ದೆ. 5,000 ಖರ್ಚಾಗಿತ್ತು, 20,000 ಕ್ಯಾಶ್ ಇತ್ತು ಸರ್. ಮತ್ತು ಪರ್ಸಲ್, ಸಣ್ಣ ಪರ್ಸಲೆಲ್ಲ ಗಲೀಜು ಮಾಡಿ ಇಡೀ ಮನೆ ದಾಂಧಲೆ ಎಬ್ಬಿಸಿಟ್ಟಿದ್ದಾರೆ ಸರ್. ಪೊಲೀಸ್ ಸ್ಟೇಷನಿಗೆ ಕಾಲ್ ಮಾಡಿದ ಕೂಡಲೇ ಪೊಲೀಸರು ಬಂದರು. ಪೊಲೀಸ್ ನಾಯಿ ಬಂತು, ಎಲ್ಲ ಮಾಡಿದರು ಸರ್. ಉಳಿದ ಮನೆ ಇಲ್ಲಿ ಎಲ್ಲ ಒಂದು ಮನೆ, ನನ್ನ ಪಕ್ಕದ ಮನೆಯವರಿಗೆ ಬಾಗಿಲು ಬರದೆ, ಯಾಕೆ ಇವ್ರು ಬರ್ತಾ ಇಲ್ಲ, ಇಷ್ಟು ಸೌಂಡ್ ಆದರು ಅಂತೇಳಿ ನೋಡ್ತೀನಿ. ಅವರು ಬಾಗಿಲು ಹೊಡೆದಿದೆ, ಅವ್ರದ್ದು ದುಡ್ಡು ಹೋಗಿದೆ. ಆಮೇಲೆ ಇವ್ರ ಹತ್ರ ಹೇಳಿದೆ, ಕೆಳಗೆ ಒಂದು ಮನೆ ಉಂಟು, ಅದನ್ನು ಒಂಚೂರು ನೋಡಿ ಅಂಥೇಳಿ. ಅಲ್ಲಿ ಬಂದು ಇವರ ಮಗಳು ಬಂದು ನೋಡಿಲ್ಲ, ಅದು ಹೊಡೆದಿತ್ತು. ಆಮೇಲೆ ಅವರಿಗೂ ಫೋನ್ ಮಾಡಿ ಕರೆಸಿದೆ. ಯಾರ ಮನೆಯಲ್ಲಿಲ್ಲ ನೋಡಿಕೊಂಡು ಇದು ಮಾಡಿ ಎಲ್ಲೆಲ್ಲ ಬೀಗ ಇತ್ತು ಸರ್, ಅಷ್ಟು ಮನೆ ಹೊಡೆದಿದ್ದಾರೆ ಸರ್. ಇಲ್ಲಿ ಪೂರಾ ಮನೆಯದು ಬೀಗ ಕಟ್ ಮಾಡಿ, ನಾನು ಫಸ್ಟ್ ಡೋರಿಗೆ ಹಾಕಿದ್ದೇನೆ, ಒಳಗಿನ ಡೋರಿಗೆ ಹಾಕಿದ್ದೇನೆ, ಗಾಡ್ರೇಜ್ ಬೀಗ ಹಾಕಿದ್ದೇನೆ, ಒಳಗೆ ಲಾಕರಿಗೆ ಬೀಗ ಹಾಕಿದ್ದೀನಿ. ಎಲ್ಲ ಬಾಗಿಲು ಹೊಡೆದು ಹಾಕಿ ಹೋಗಿದ್ದಾರೆ ಸರ್. ಏನೇನೂ ಇಲ್ಲ ಮನೆಯಲ್ಲಿ. ಫ್ಲೇವಿಯಾ ಡಿಸೋಜ, ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ. ಇವತ್ತು 31ನೇ ಬೈಲೂರು ವಾರ್ಡಿನ ಮೆಷಿನ್ ಕಾಂಪೌಂಡ್ ಪಕ್ಕದಲ್ಲಿರುವಂಥ ಸರ್ಕಾರಿ PWD ಕ್ವಾರ್ಟರ್ಸಲ್ಲಿ 6 ಮನೆಗೆ ದರೋಡೆಯನ್ನು ಮಾಡಿದ್ದಾರೆ. ಪ್ರಾಯಶಃ ಇದು PWD ಕ್ವಾರ್ಟರ್ಸ್ ಆದ ಕಾರಣ ನಗರಸಭೆಯಿಂದ ನೇರವಾಗಿ ಇಲ್ಲಿ ಯಾವುದೇ ಕೆಲಸ ಮಾಡಲಿಕ್ಕೆ ಬರುವುದಿಲ್ಲ. ಆದರೂ ಕೂಡ ನಾನು ಇಲ್ಲಿಯ ಜನರಿಗೆ ನೀರಿನ ಸಮಸ್ಯೆ ಇದ್ದಾಗ ನಾನು ನಗರಸಭೆಯಲ್ಲಿ ಮೂಲಭೂತ ಸೌಕರ್ಯವಾದ ನೀರು ಕೊಡಬೇಕು ಎಂಬ ನಿಟ್ಟಿನಲ್ಲಿ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇನೆ. ಈಗಾಗಲೇ ಈ ಸ್ಟ್ರೀಟ್ ಲೈಟಿನ ಕನೆಕ್ಷನ್ ಎಳೆದಿದ್ದೇವೆ, ಸ್ಟ್ರೀಟ್ ಲೈಟ್ಲಿಗೆ ಬಾಕಿ ಇದೆ. ನಾನು ಈ ಮುಖಾಂತರ ಹೇಳೋದು, PWD ಕ್ವಾರ್ಟರ್ಸ್ ಆದ ಕಾರಣ DC ಅವರು ಇದಕ್ಕೆ ಫುಲ್ಲು ಜವಾಬ್ದಾರಿ ಆಗಿರ್ತಾರೆ. ಇಲ್ಲಿ ಸ್ಟ್ರೀಟ್ ಲೈಟು ಮತ್ತು CC ಕ್ಯಾಮರಾ ಮತ್ತು ಗೇಟು ಇಂಥದ್ದೆಲ್ಲ ವ್ಯವಸ್ಥೆ ಆದರೆ ಪ್ರಾಯಶಃ ಇಂಥ ಕಳ್ಳತನ ಮಾಡಲಿಕ್ಕೆ ಒಂದು ಕಡಿವಾಣ ಆಗ್ತದೆ. ಇನ್ನು ಮುಂದೆ ಆದರೂ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದಕ್ಕೆ ಸೂಕ್ತವಾದ ಭದ್ರತೆಯನ್ನು ಕೊಡುವ ಮುಖಾಂತರ, ಮತ್ತು ಈ ಬಾಗಿಲಿನ ಚಿಲ್ಕ ಅದು ಒಂದು ಹೊಡೆದ್ರೆ ಸಾಕು, ಅಷ್ಟು ಡೆಲಿಕೇಟ್ ಇದೆ, ಓಲ್ಡ್ ಆಗಿದೆ, ಡೆಲಿಕೇಟ್ ಆಗಿದೆ. ಅಂಥ ಸಂದರ್ಭದಲ್ಲಿ ಈ ಕ್ವಾರ್ಟರ್ಸ್ಗೆ ಇನ್ನಷ್ಟು ಭದ್ರತೆ ಕೊಡಬೇಕು. ಪ್ರಾಯಶಃ ಜಿಲ್ಲಾಡಳಿತದ ಮಾಡಲಿಕ್ಕೆ ಆಗದಿದ್ದರೂ ನಗರಸಭೆಗೆ ಆದರೂ ಹೇಳಿ ಮಾಡಿಸುವಂಥ ಕೆಲಸ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.